ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 34 ಬಿ. ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ, ಏಕೆ? ಈಗ ಆಹಾರ ಸರಪಳಿ ಅಂದ್ರೇನು? ಹುಲ್ಲನ್ನ ಜಿಂಕೆ ತಿನ್ನುತ್ತೆ, ಜಿಂಕೆಯನ್ನ ಹುಲಿ ತಿನ್ನುತ್ತೆ. ಇದೊಂದು ಆಹಾರ ಸರಪಳಿ ಅಲ್ವಾ? ಈ ರೀತಿ ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರ, ಇಲ್ಲಿ ಪೋಷಣಾ ಸ್ತರ ಬೇರೆ ಬೇರೆ ಲೆವೆಲ್ ಬರ್ತಾ ಹೋಗುತ್ತೆ. ಮೊದಲನೇದು, ಎರಡನೇದು, ಮೂರನೇದು. ಹಾಗಿದ್ರೆ ಯಾವ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ? ಇಲ್ಲಿ ನೋಡಿ, ಇದು ಉನ್ನತ ಪೋಷಣಾ ಸ್ತರದ ಜೀವಿ, ಇದು ಹೆಚ್ಚಿನ ತೊಂದರೆಗೆ ಒಳಗಾಗ್ತಾ ಇದೆ. ಯಾಕೆಂದ್ರೆ ಉನ್ನತ ಪೋಷಣಾ ಸ್ತರದಲ್ಲಿರುವ ಜೀವಿಗಳು ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ, ಏಕೆಂದರೆ ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಪ್ರತಿ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚುತ್ತಾ ಹೋಗುತ್ತದೆ. ಈಗ ಪೋಷಣಾ ಸ್ತರ ಒಂದರಿಂದ ಒಂದಕ್ಕೆ ನಾವು ಹೆಚ್ಚುತ್ತಾ ಹೋದಂತೆ ಈ ಹಾನಿಕಾರಕ ರಾಸಾಯನಿಕಗಳೇನಿರ್ತಾವಲ್ಲ ಅವು ಕೂಡ ಅವುಗಳ ಸಾಂದ್ರತೆ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಉನ್ನತ ಸ್ತರದಲ್ಲಿರುವಂತಹ ಪೋಷಣಾ ಸ್ತರದಲ್ಲಿರುವಂತಹ ಜೀವಿಯನ್ನ ಅದು ಪ್ರವೇಶಿಸಿದಾಗ ಅದರ ಸಾಂದ್ರತೆ ಬಹಳಷ್ಟು ಜಾಸ್ತಿ ಆಗಿರುತ್ತೆ. ಈ ಕಾರಣಕ್ಕಾಗಿ ಉನ್ನತ ಪೋಷಣಾ ಸ್ತರದಲ್ಲಿರುವ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ. ಇಲ್ಲಿ ಈ ರಾಸಾಯನಿಕಗಳಿದೆ ಅನ್ಕೊಳ್ಳಿ, ಈಗ ಅದನ್ನ ಈ ಸಣ್ಣ ಮೀನುಗಳು ತಿಂದ್ಬಿಟ್ವು. ಈಗ ಸಣ್ಣ ಮೀನಿಗೆ ಸ್ವಲ್ಪ ತಿಂದ್ರೆ ಸಾಕಾಗತ್ತೆ. ಈ ದೊಡ್ಡ ಮೀನ್ ಇದೆ ಅಲ್ಲ, ಇದನ್ನ ಒಂದು 2-3 ಈ ದೊಡ್ಡ ಮೀನ್ ತಿಂದ್ರೆ ಹೊಟ್ಟೆ ತುಂಬುತ್ತೆ. ಈಗ 2-3 ಮೀನಲ್ಲಿ ಇದ್ದಿದ್ ರಾಸಾಯನಿಕ ಇದು ಒಂದ್ರದ್ದೇ ಹೊಟ್ಟೆಗೆ ಹೋಯ್ತು. ಈಗ ಇದೇ ತರ ಈ 2 ಮೀನನ್ನ ಈ ಮೀನಿಗೆ ತಿಂದ್ರೆ ಹೊಟ್ಟೆ ತುಂಬುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಇದೆ ಆ 2 ಮೀನಲ್ಲಿರೋ ಕೆಮಿಕಲ್ಸ್ ಇದ್ರ ಹೊಟ್ಟೆಗೆ ಹೋಯ್ತು. ಇದೇ ತರ ಸಾಂದ್ರತೆ ಹೆಚ್ಚಾಗ್ತಾ ಹೋಗ್ತಾ ಉನ್ನತ ಪೋಷಣಾ ಸ್ತರದಲ್ಲಿರುವಂತಹ ಜೀವಿ ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತೆ. ಥ್ಯಾಂಕ್ ಯು.